ಕೃಷ್ಣ ಪಕ್ಷದ ಈ ಪರ್ವಕಾಲದಲ್ಲಿ ಪಿತೃದೇವತೆಗಳ ಚಿಂತನೆ ಅನ್ನುವುದು ಒಂದು ಥರದ ಪಿತೃಯಜ್ಞ. ಆ ದೃಷ್ಟಿಯಿಂದ ನಾವು ಪಿತೃದೇವತೆಗಳ ಬಗ್ಗೆ ಹರಿವಂಶ ಮಹಾಪುರಾಣದಲ್ಲಿ ಬಂದಿರತಕ್ಕಂತಹ ಪಿತೃಚಿಂತನೆ ಅಥವಾ ಪಿತೃಕಲ್ಪದ ವಿಷಯಗಳನ್ನು ಅನುಸಂಧಾನ ಮಾಡುವುದಕ್ಕೆ ಪ್ರಯತ್ನ ಪಡೋಣ. ಭಾದ್ರಪದ ಮಾಸವೇ ಉಳಿದ ಮಾಸಗಳಿಗಿಂತ ಒಂದು ವಿಶೇಷತೆಯನ್ನು ಪಡೆದಿರುವ ಮಾಸ. ಇದರಲ್ಲಿ ಒಂದು ಸ್ವರೂಪದಲ್ಲಿ ವಿಪ್ರನ ಶರೀರದ ಹಾಗೆ ಅಂತ ಉಲ್ಲೇಖ ಮಾಡುವುದಿದೆ ಭಾದ್ರಪದ ಮಾಸವನ್ನು. ವೇದಾಧ್ಯಯನ ಸಂಪನ್ನನಾದಂತಹ ಒಬ್ಬ ಬ್ರಾಹ್ಮಣನ ಶರೀರದಲ್ಲಿ ಪಾದದಿಂದ ಹಿಡಿದು ನಾಭಿಯ ತನಕ ಪಿತೃದೇವತೆಗಳ ಸನ್ನಿಧಾನ, ನಾಭಿಯಿಂದ ಹಿಡಿದು ಶಿರಸ್ಸಿನ ತನಕ ದೇವತೆಗಳ ಸನ್ನಿಧಾನ. ಆದ್ದರಿಂದ ಒಬ್ಬ ವಿಪ್ರನ ಪಾದ ಪ್ರಕ್ಷಾಲನೆಯನ್ನು ಮಾಡಿದಾಗ ಅದರಿಂದ ಪಿತೃದೇವತೆಗಳಿಗೆ ತೃಪ್ತಿ, ಅವನಿಗೆ ಆಸನವನ್ನಿತ್ತು ಉಪಚರಿಸಿದಾಗ ಅದರಿಂದ ಪಿತೃಗಳಿಗೆ ತೃಪ್ತಿ, ಆತನ ಕಂಠದಲ್ಲಿ ಮಾಲೆಯನ್ನು ಹಾಕಿ ಗಂಧದಿಂದ ಅರ್ಚಿಸಿದಾಗ ದೇವತೆಗಳಿಗೆ ತೃಪ್ತಿ. ಹೀಗೆ ವಿಪ್ರನ ಶರೀರದಲ್ಲಿ ದೇವತೆಗಳ ಮತ್ತು ಪಿತೃಗಳ ಸನ್ನಿಧಾನ ಇರ್ತದೆ ಅನ್ನುವುದು ಶಾಸ್ತ್ರಸಿದ್ಧವಾದಂತಹ ವಿಷಯ. ಅದೇ ಕಾರಣದಿಂದ ಶ್ರೀಮದ್ಭಾಗವತದ ಮೊದಲನೆಯ ಸ್ಕಂದದಲ್ಲಿ ಬರತಕ್ಕಂತಹ ಕಥೆ, ಶಮೀಕ ಮಹರ್ಷಿಗಳನ್ನು ಪರೀಕ್ಷಿತ ರಾಜ ಅವಮಾನಿಸಿದ, ಸತ್ತ ಕೊಳೆತ ಹಾವನ್ನು ಆತನ ಶಿರಸ್ಸಿನಲ್ಲಿ ತನ್ನ ಧನುಷ್ಕೋಟಿಯ ಮೂಲಕ ಎತ್ತಿ ಹಾಕಿಬಿಟ್ಟ ಅಂತ. ಇದರಿಂದ ವಸ್ತುತಃ ಶಮೀಕರು ಯಾವ ರೀತಿಯಿಂದಲೂ ಬೇಸರಿಸಿಕೊಳ್ಳಿಲ್ಲ. ಆದರೆ ವೇದಾಧ್ಯಯನ ಸಂಪನ್ನನಾದಂತಹ ಒಬ್ಬ ವಿಪ್ರನ ಕಂಠದಲ್ಲಿ ಆ ಮಾಲೆಯನ್ನು ಹಾಕಬೇಕಾದಂತಹ ಜಾಗದಲ್ಲಿ ಸತ್ತ ಸರ್ಪವನ್ನು ಹಾಕಿದ ಕಾರಣದಿಂದ ದೇವತಾ ಪ್ರಕೋಪ ಉಂಟಾಯಿತು. ದೇವತೆಗಳನ್ನು ಅವಮಾನಿಸಿದ ಹಾಗಾಯಿತು. ಆ ಕಾರಣದಿಂದ ಆತ ಶಾಪಕ್ಕೆ ಈಡಾಗಬೇಕಾಗಿ ಬಂತು ಅಂತ. ಈ ನಿಟ್ಟಿನಿಂದ ವಿಪ್ರನ ಶರೀರದಲ್ಲಿ ಹೇಗೆ ಅರ್ಧದಲ್ಲಿ ಪಿತೃಗಳ ಅರ್ಧದಲ್ಲಿ ದೇವತೆಗಳ ಸನ್ನಿಧಾನ ಅನ್ನುವುದಿದೆಯೋ ಹಾಗೆ ಈ ಭಾದ್ರಪದ ಮಾಸದ 30 ದಿವಸಗಳಲ್ಲಿ ಮೊದಲ 15 ದಿವಸ ಅರ್ಥಾತ್ ಶುಕ್ಲ ಪಕ್ಷ ಅನ್ನುವುದು ವಿಶೇಷವಾಗಿ ದೇವತೆಗಳಿಗೆ ಸಂಬಂಧಪಟ್ಟಂತಹ ಪಕ್ಷವಾದರೆ, ಕೊನೆಯಲ್ಲಿರತಕ್ಕಂತಹ ಕೃಷ್ಣ ಪಕ್ಷ ಅಮಾವಾಸ್ಯೆಯ ತನಕದ 15 ದಿವಸಗಳು ಅವುಗಳು ಪಿತೃದೇವತೆಗಳಿಗೆ ಸಂಬಂಧಪಟ್ಟಂತಹ ವಿಶಿಷ್ಟವಾದ ಕಾಲ. ಅವುಗಳನ್ನು ಮಹಾಲಯ ಕಾಲಗಳು, ಮಹಾಲಯ ಪಕ್ಷ ಅಥವಾ ಪಿತೃಪಕ್ಷ ಅನ್ನುವ ಶಬ್ದದಿಂದಲೇ ನಾವು ವ್ಯವಹರಿಸ್ತೇವೆ. ಆರಂಭದ ಶುಕ್ಲ ಪಕ್ಷದಲ್ಲಿ ಹಬ್ಬಗಳ ಮಹಾಪೂರವೇ ಬಂದು ಬಿಡ್ತದೆ. ಮುಂದೆ ಬರತಕ್ಕಂತಹ ಕೃಷ್ಣ ಪಕ್ಷದಲ್ಲಿ ಭರಣಿ ನಕ್ಷತ್ರ ಒಂದು ಬಾರಿಯಾದರೂ ಬರ್ತದೆ. ಪ್ರತಿಪತ್ತು ದಿವಸವೂ ಬರಬಹುದು, ತೃತೀಯಾದ ದಿವಸ ಬರ್ಬೋದು, ಚತುರ್ಥಿಯ ದಿವಸ ಬರ್ಬೋದು. ಅಂತೂ ಪ್ರಾರಂಭದ 4 ದಿವಸಗಳಲ್ಲಿ ಒಂದು ದಿವಸ ಭರಣಿ ನಕ್ಷತ್ರದಿಂದ ಕೂಡಿದ ಪಿತೃಭರಣಿ ಅಂತ ಹೇಳುವ ವಿಶಿಷ್ಟವಾದ ಪರ್ವಕಾಲ ಇರ್ತದೆ. 27 ನಕ್ಷತ್ರಗಳಲ್ಲಿ ಆಯಾ ನಕ್ಷತ್ರಗಳನ್ನು ಬೇರೆ ಬೇರೆ ದೇವತೆಗಳು ಭಗವಂತನ ಕೈಯಿಂದ ಭಿಕ್ಷೆಯನ್ನಾಗಿ ಪಡೀತಾರೆ. ಅಶ್ವಿನಿ ಅನ್ನುವ ಮೊದಲನೇ ನಕ್ಷತ್ರವನ್ನು ಭಗವಂತ ಸೂರ್ಯನ ಮಕ್ಕಳಾದ ಅಶ್ವಿದೇವತೆಗಳಿಗೆ, ದಸ್ರ ಮತ್ತು ನಾಸತ್ಯ ಅಂತ ಕರೆಸಿಕೊಳ್ಳುವ ಅಶ್ವಿದೇವತೆಗಳಿಗೆ ಕೊಡ್ತಾನೆ. ಎರಡನೆಯದ್ದಾದಂತಹ ಭರಣಿ ನಕ್ಷತ್ರವನ್ನು ಯಮದೇವರಿಗೆ ಕೊಟ್ಟರೆ ಕೃತ್ತಿಕಾ ನಕ್ಷತ್ರವನ್ನು ಅಗ್ನಿಗೆ ಕೊಡ್ತಾನೆ. ಹೀಗೆ ಒಂದೊಂದು ನಕ್ಷತ್ರಗಳನ್ನು ಒಬ್ಬೊಬ್ಬ ದೇವತೆಗಳಿಗೆ ದಾನವನ್ನಾಗಿತ್ತು. ಶ್ರವಣ ನಕ್ಷತ್ರವನ್ನು ಸ್ವತಃ ಭಗವಂತ ತಾನೇ ತನ್ನ ಆಧಿಪತ್ಯದಲ್ಲಿ ಇಟ್ಟುಕೊಳ್ತಾನೆ ಅಂತ ಒಂದು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಒಂದು ಕಥಾಚಿಂತನೆ ಇದೆ. ಭರಣಿ ನಕ್ಷತ್ರಕ್ಕೆ ಯಮ ಅಧಿಪತಿ ಅನ್ನುವುದನ್ನು ನಾವು ತಿಳ್ಕೊಳ್ಳಬೇಕಾದದ್ದು. ಯಮ ಪಿತೃದೇವತೆಗಳಿಗೆ ಸಂಬಂಧಪಟ್ಟಂತಹ ದೇವತೆಯಾದ ಕಾರಣದಿಂದ ಯಮನಿಗೆ ಸಂಬಂಧಪಟ್ಟ ನಕ್ಷತ್ರವುಳ್ಳಂತಹ ಈ ಮಹಾಲಯ ಪಕ್ಷ ಬಂದಾಗ, ಅರ್ಥಾತ್ ಭರಣಿ ನಕ್ಷತ್ರಯುಕ್ತವಾದಂತಹ ಭಾದ್ರಪದ ಕೃಷ್ಣ ಪಕ್ಷ ಒದಗಿದಾಗ ಆ ದಿವಸವನ್ನು ಪಿತೃಭರಣಿ ಅಂತ ವ್ಯವಹಾರ ಮಾಡ್ತಾರೆ. ಅಮಾವಾಸ್ಯ ಅನ್ನುವುದು ಸಾಕ್ಷಾತ್ ಪಿತೃಗಳಿಗೇ ಸಂಬಂಧಪಟ್ಟಂತಹ ದಿವಸ. ಆ ಕಾರಣದಿಂದ ಅಮಾವಾಸ್ಯೆಯಿಂದ ಕೂಡಿರತಕ್ಕಂತಹ ಮಹಾಲಯ ಪಕ್ಷ, ಭರಣಿ ನಕ್ಷತ್ರದಿಂದ ಕೂಡಿರತಕ್ಕಂತಹ ಮಹಾಲಯ ಪಕ್ಷಕ್ಕೆ ವಿಶೇಷತೆ ಇದೆ. ಜೊತೆಗೆ ತಮ್ಮ ತಮ್ಮ ಪಿತೃಗಳಿಗೆ ಸಂಬಂಧಪಟ್ಟಂತಹ ತಿಥಿಯಿಂದ ಕೂಡಿದ ಮಹಾಲಯ ಪಕ್ಷಕ್ಕೂ ವಿಶೇಷ ಇದೆ. ಹೀಗೆ
ಸಮಗ್ರ ಮಹಾಲಯ ಪಕ್ಷ ಅಂತ ಕರೆಸಿಕೊಂಡ 15 ದಿವಸಗಳಿಗೆ ಮಾತ್ರವಲ್ಲದೆ ಆ 15 ದಿವಸದಲ್ಲಿ ಒಂದಾದ ಪಿತೃಭರಣಿ ಸರ್ವ ಲಯ ಅಂದರೆ ಪಿತೃಗಳ ಮಹಾಲಯವನ್ನು ಹೊಂದತಕ್ಕಂತಹ ಸರ್ವಪಿತೃ ಅಮಾವಾಸ್ಯ ಅಂತ ಕರೆಸಿಕೊಳ್ತಕ್ಕಂತಹ ಅಮಾವಾಸ್ಯ ಕಾಲ, ಜೊತೆಗೆ ತಮ್ಮ ತಮ್ಮ ಪಿತೃಗಳ ತಿಥಿಯಿಂದ ಯುಕ್ತವಾಗಿರತಕ್ಕಂತಹ ಮಹಾಲಯ ಪಕ್ಷ, ಇವುಗಳಿಗೆ ವಿಶೇಷವಾದ ಮಹತ್ವ ಇದೆ. ಆಯಾ ದಿವಸಗಳಲ್ಲಿ ಮಾಡತಕ್ಕಂತಹ ಪಿತೃಕರ್ಮಗಳಿಂದ ವಿಶೇಷ ಫಲ ಇದೆ. ಬೇರೆ ದಿವಸಗಳಲ್ಲಿ ಮಾಡುವ ಪಿತೃಕರ್ಮಗಳಿಂದ ಒಂದು ಫಲ ಸಿಕ್ಕಿದರೆ, ಈ ಪಿತೃಪಕ್ಷದಲ್ಲಿ ನಡೆಸತಕ್ಕಂತಹ, ಅದರಲ್ಲೂ ಭರಣಿ ಇತ್ಯಾದಿ ಪರ್ವಯುಕ್ತವಾದಂತಹ ಕಾಲದಲ್ಲಿ ನಡೆಸತಕ್ಕಂತಹ ಪಿತೃಕರ್ಮಗಳಿಗೆ ಅದಕ್ಕಿಂತ ಅನೇಕ ಗುಣ ಅಧಿಕವಾದಂತಹ ಫಲಪ್ರಾಪ್ತಿ ಇದೆ ಅನ್ನುವುದು ಈ ಪಕ್ಷದಲ್ಲಿರತಕ್ಕಂತಹ ವಿಶೇಷತೆ. ಸಾಮಾನ್ಯವಾಗಿ ಇದನ್ನು ಅಪರ ಪಕ್ಷ ಅಂತ ಕರೆಯುವುದು ಅಥವಾ ಅಶುಭ ಪಕ್ಷ ಅಂತ ಕೆಲವರು ವ್ಯವಹರಿಸುವುದು ಹೀಗೆಲ್ಲ ಉಂಟು. ಅಶುಭ ಪಕ್ಷ ಅಂತ ಕೆಲವರು ವ್ಯವಹರಿಸುವುದಕ್ಕೆ ಕಾರಣ ಏನು? ಈ ಪಕ್ಷವು ಅಶುಭ ಅನ್ನುವ ಕಾರಣದಿಂದ ಅಲ್ಲ, ಈ ಪಕ್ಷದಲ್ಲಿ ಶುಭ ಕರ್ಮಗಳನ್ನು ನಡೆಸುವುದಕ್ಕೆ ಅವಕಾಶ ಇಲ್ಲ ಅನ್ನುವ ಕಾರಣದಿಂದ ಅಷ್ಟೇ. ಅಶುಭ ಅಂದರೆ ಪಕ್ಷವು ಅಶುಭ ಅಂತ ಅರ್ಥ ಅಲ್ಲ. ಶುಭ ಕರ್ಮಗಳಿಗೆ ವಿವಾಹ, ಉಪನಯನ, ನೂತನ ಗೃಹ ಪ್ರವೇಶ ಮೊದಲಾದಂತಹ ಶುಭ ಕರ್ಮಗಳು ಈ ಕಾಲದಲ್ಲಿ ನಡೆಯುವುದಿಲ್ಲ ಅನ್ನುವ ಕಾರಣದಿಂದ ಅದನ್ನು ಅಶುಭ ಪಕ್ಷ ಅಂತ ಕರೆಯುವುದು. ಶುಭ ವಿರೋಧಿಯಾದ ಪಕ್ಷ ಅಂದರೆ ಶುಭ ಕರ್ಮಗಳನ್ನು ನಡೆಸಲಾಗದ ಪಕ್ಷ ಅನ್ನುವುದು ಅಶುಭ ಪಕ್ಷ ಅನ್ನುವುದರ ಅರ್ಥ. ವಸ್ತುತಃ ಶಾಸ್ತ್ರದಲ್ಲೆಲ್ಲೂ ಕೂಡ ಈ ಭಾದ್ರಪದ ಕೃಷ್ಣ ಪಕ್ಷವನ್ನು ಅಶುಭ ಪಕ್ಷ ಅನ್ನುವ ಶಬ್ದದಿಂದ ವ್ಯವಹಾರ ಮಾಡಲಿಲ್ಲ. ಅದು ಈ ಅಪರ ಪಕ್ಷ ಅಂತೆಲ್ಲ ಶಬ್ದ ಕೇಳಿ ಕೇಳಿ ಕೆಲವರ ಬಾಯಿಯಲ್ಲಿ ಅಶುಭ ಪಕ್ಷ ಶುರು ಆಗ್ತಾ ಉಂಟು ಅಂತ ಹೀಗೆಲ್ಲ ಶಬ್ದ ಬರ್ತದೆ. ಅದು ಅಶಾಸ್ತ್ರೀಯವಾದಂತಹ ಶಬ್ದ. ಶಾಸ್ತ್ರದ ಪ್ರಕಾರ ಇದನ್ನು ಅಶುಭ ಪಕ್ಷ ಅಂತ ನಾವು ಕರೆಯುವ ಹಾಗಿಲ್ಲ, ಅಪರ ಪಕ್ಷ ಅಂತ ಕರೆಯುವುದು. ಅಪರ ಅನ್ನುವುದಕ್ಕೆ ಅಶುಭ ಅಂತ ಅರ್ಥ ಅಲ್ಲ, ಆ ರೀತಿ ತಪ್ಪು ಅರ್ಥ ಮಾಡಿಕೊಳ್ಳುವ ಹಾಗಿಲ್ಲ. ಯಾಕಂದರೆ ಪರ ಅಂದರೆ ಶ್ರೇಷ್ಠ ಅಂತ ಅರ್ಥ, ಅಪರ ಅಂತ ಹೇಳಿದರೆ ಕನಿಷ್ಠ ಅಂತ ಅರ್ಥ ಇದೆ. ಆದರೆ ಅಪರ ಪಕ್ಷ ಅನ್ನುವ ಶಬ್ದಕ್ಕೆ ಕನಿಷ್ಠ ಪಕ್ಷ, ತುಂಬ ಚಿಕ್ಕ ಪಕ್ಷ, ಏನು ಬೆಳೆ ಇಲ್ಲದ ಪಕ್ಷ, ಈ ಅರ್ಥ ಅಲ್ಲ. ಮತ್ತು ಅಪರ ಅನ್ನೋ ಶಬ್ದವನ್ನು ಯಾಕೆ ಅಲ್ಲಿ ಬಳಸ್ತೇವೆ ಅಂದರೆ, ಈ ಪರಷೋಡಶ ಅಪರಷೋಡಶ ಅಂತ ಶಾಸ್ತ್ರದಲ್ಲಿ 2 ಷೋಡಶ ಕರ್ಮಗಳನ್ನು ಹೇಳಿದ್ದಾರೆ. ಅದರಲ್ಲಿ ಪರಷೋಡಶ ಅಂತ ಹೇಳಿದರೆ ಯಾವುದು? ಮಗು ಜನಿಸಿ ಸಾಯುವಲ್ಯ ತನಕದ ಕರ್ಮಗಳೇನುಂಟು. ವಿವಾಹ ಆದರೆ ಸತ್ತ ಅಂತ ಅರ್ಥ, ಅದರಿಂದ ಗರ್ಭಾಧಾರದಿಂದ ಸುರಾಗಿ ವಿವಾಹ ತನಕದ ಕರ್ಮಗಳೇನುಂಟು ಅವನ್ನಷ್ಟನ್ನು ಕೂಡ ಪೂರ್ವಷೋಡಶ ಅಂತ ಕರೆಯುವುದು. ವಿವಾಹ ಕರ್ಮದ ನಂತರದಲ್ಲಿ ಆತನ ಜೀವನದಲ್ಲಿ ಗಾರ್ಹಸ್ಥ್ಯ, ಪಂಚಯಜ್ಞಗಳು, ಸಪ್ತ ಸಂಸ್ಥೆಗಳು, ಅಗ್ನಿಹೋತ್ರಿ ಆದ ಪಕ್ಷದಲ್ಲಿ ಅಗ್ನಿಹೋತ್ರಕ್ಕೆ ಸಂಬಂಧಪಟ್ಟಂತಹ ಶ್ರೌತ ಕರ್ಮಗಳು ಇದೆಲ್ಲ ನಡೆಯುತ್ತೆ. ಇವೆಲ್ಲ ಆದ ಮೇಲೆ ಆತ ವಿವಾಹದ ದಿವಸ ತಾನು ಸಪತ್ನೀಕನಾಗಿ ಕುಳಿತು ಮಾಡಿದ ಲಾಜಹೋಮದಿಂದ ಯಾವ ಅಗ್ನಿಯನ್ನು ಗೃಹ್ಯಾಗ್ನಿ ಅಂತ ಸ್ವೀಕಾರ ಮಾಡಿರ್ತಾನೆ, ಆ ಅಗ್ನಿಯನ್ನು ಔಪಾಸನ ಅನ್ನುವ ಕರ್ಮದ ಮೂಲಕ ನಿರಂತರ ಪರಿರಕ್ಷಣೆ ಮಾಡಿಕೊಂಡು ಬಂದವ ಯಾವಾಗ ತನ್ನ ಶರೀರವನ್ನು ಕಳೆದುಕೊಳ್ತಾನೆ, ಆವಾಗ ಆ ಅಗ್ನಿಯಲ್ಲೇ ತನ್ನ ಶರೀರವನ್ನು ಆಹುತಿಯನ್ನಾಗಿ ಇವನಿಗೆ ಸಂಬಂಧಪಟ್ಟ ಮಗ ಅದನ್ನು ಕೊಡ್ತಾನೆ. ಆತ್ಮಾವೇ ಪುತ್ರನಾಮಾಸಿ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ತನಗೂ ತನ್ನ ಜ್ಯೇಷ್ಠ ಸುತನಿಗೂ ವ್ಯತ್ಯಾಸ ಇಲ್ಲ ಅಂತ ಅದರ ಅರ್ಥ. ಆದ್ದರಿಂದ ತಾನು ತನ್ನ ಶರೀರವನ್ನು ಆಹುತಿಗೊಳ್ಳಿಕ್ಕಾಗುವುದಿಲ್ಲ. ಮಗ ತನ್ನ ಶರೀರವನ್ನು ಇವನದ್ದೇ ಆದ ಅಗ್ನಿಯಲ್ಲಿ, ಇವನ ಗೃಹ್ಯಾಗ್ನಿ ಏನಿದೆ ಅದೇ ಅಗ್ನಿಯನ್ನು ಚಿತಾರೋಪಣ ಮಾಡಿ ಆ ಚಿತೆಯಲ್ಲಿ ಈತನ ಶರೀರಕ್ಕೆ ಆ ಅಗ್ನಿಯನ್ನು ಸ್ಪರ್ಶ ಮಾಡಿಸತಕ್ಕಂತಹ ಪ್ರಕ್ರಿಯೆ. ಇದನ್ನು ಅಂತ್ಯೇಷ್ಟಿ ಅಂತ ಕರೀತಾರೆ. ಅಂತ್ಯೇಷ್ಟಿ, ಆದ್ಯೇಷ್ಟಿ ಅಂತ 2 ಇಷ್ಟಿಗಳು. ಆದ್ಯ ಅಂದರೆ ಮೊದಲ ಇಷ್ಟಿ. ಮೊದಲ ಇಷ್ಟಿಯನ್ನು ಮಗನಿಗೋಸ್ಕರ ಅಪ್ಪ ಮಾಡ್ತಾನೆ, ಅದಕ್ಕೆ ಗರ್ಭಾಧಾನ ಅಂತ ಹೆಸರು. ಅಂತ್ಯೇಷ್ಟಿಯನ್ನು ಇದೇ ಮಗ ಅಪ್ಪನಿಗೆ ಮಾಡ್ತಾನೆ, ಮೊದಲು ಅಪ್ಪ ಮಾಡಿದ ಇಷ್ಟಿಗೆ ಪ್ರತಿ ಅದು. ಆದ್ದರಿಂದ ಆದ್ಯೇಷ್ಟಿಯಲ್ಲಿ ತಂದೆ ಕರ್ತೃ ಆಗಿರ್ತಾನೆ, ಅಂತ್ಯೇಷ್ಟಿಯಲ್ಲಿ ಮಗ ಕರ್ತೃ ಆಗಿರ್ತಾನೆ ಅನ್ನೋದು ಇಷ್ಟು ವ್ಯತ್ಯಾಸ ಇದೆ. ಅಂತೂ ಅಂತ್ಯೇಷ್ಟಿ ಅನ್ನುವ ಪ್ರಕ್ರಿಯೆ ಅದು ಕೂಡ ಅಗ್ನಿಯಲ್ಲಿ ಆಹುತಿಯನ್ನು ಕೊಡತಕ್ಕಂತಹ ಪ್ರಕ್ರಿಯೆ ಇದೆ. ಅಲ್ಲಿ ಹೇಗೆ ಯೋಷಾಗ್ನಿಯಲ್ಲಿ ತಾನು ಆಹುತಿಯನ್ನು ಕೊಟ್ಟು ಗರ್ಭಾಧಾನ ಅನ್ನುವ ವಾಮದೇವ ಯಜ್ಞವನ್ನು ನಡೆಸ್ತಾನೋ, ಹಾಗೆಯೇ ಇಲ್ಲಿ ಮಗ ತಾನು ಅಂತ್ಯೇಷ್ಟಿ ಅನ್ನುವ ಪ್ರಕ್ರಿಯೆಯಲ್ಲಿ ಆತನದ್ದೇ ಆದ ಔಪಾಸನ ಅಗ್ನಿಯಲ್ಲಿ ಈ ಶರೀರವನ್ನು ತಾನು ಆಹುತಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾನೆ. ಇದಕ್ಕೆ ಅಂತ್ಯೇಷ್ಟಿ ಅಂತ ಹೆಸರು. ಈ ಅಂತ್ಯೇಷ್ಟಿ ಆದ ನಂತರ ಏನೇನು ಪ್ರಕ್ರಿಯೆಗಳು ನಡೀತಾವೆ ಅವುಗಳನ್ನು ಅಪರ ಷೋಡಶ ಅನ್ನುವ ಶಬ್ದದಿಂದ ವ್ಯವಹಾರ ಮಾಡಿದ್ದಾರೆ. ಅದು ಯಾವುದು ಷೋಡಶ ಇತ್ಯಾದಿಗಳು ನಮಗೆ ಕಾಲ ಸಿಕ್ಕಿದರೆ ಈ ಸಮಯದಲ್ಲಿ ಅವಲೋಕನೆಯನ್ನು ಮಾಡೋಣ.
ಅಂತೂ ಅಪರ ಷೋಡಶ ಕರ್ಮ ಅನ್ನುವ ವಿಧಾನದಲ್ಲಿ ನಿರೂಪಿಸಿರತಕ್ಕಂತಹ ಷೋಡಶ ಕರ್ಮಗಳು ಆದ್ದರಿಂದ ಆ ಕರ್ಮಗಳನ್ನು ನಡೆಸುವ ಪಕ್ಷ ವಿಶೇಷವಾದ್ದರಿಂದ ಇದನ್ನು ಅಪರ ಪಕ್ಷ ಅಂತ ಕರೆಯುವುದು. ಅಪರ ಷೋಡಶಕ್ಕೆ ಸಂಬಂಧಪಟ್ಟ ಪಕ್ಷ ಅನ್ನುವ ಕಾರಣದಿಂದ ಇದು ಅಪರ ಪಕ್ಷ ಅಂತ ಶಬ್ದದಿಂದ ಅಭಿಧೇಯವಾಗಿದೆಯೇ ಹೊರತು ಇದು ಅತ್ಯಂತ ಕನಿಷ್ಠವಾದದ್ದು, ಅಶುಭವಾದದ್ದು ಅನ್ನುವ ಅರ್ಥದಲ್ಲಿ ಸುತರಾಂ ಅಲ್ಲ ಅನ್ನುವುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಯಾಕಂದರೆ ಪಿತೃಕರ್ಮ ಅನ್ನುವುದು ಅಶುಭ ಅನ್ನುವ ಭಾವ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಮೂಡಬಾರದು. ಇದನ್ನು ಉಪನ್ಯಾಸದಲ್ಲಿ ಯಾಕೆ ಹೇಳಬೇಕಂದ್ರೆ ಕೆಲವರಿಗೆ ಹಾಗೆ ಭಾವನೆ ಇದೆ, ಅದು ಅಶುಭ. ಯಾಕಂದರೆ ಯಜ್ಞೋಪಯುತವನ್ನು ಎಡಕ್ಕೆ ಮಾಡಿಕೊಳ್ಬೇಕು, ಆಮೇಲೆ ಕೈಯಲ್ಲಿ ದರ್ಭೆಯನ್ನು ಹಾಕ್ಕೊಳ್ಬೇಕಾದ್ರೆ ಅದು ಸಮಸಂಖ್ಯೆಯಲ್ಲಿ ಇರಬಾರ್ದು, ಅದು ಬೆಸ ಸಂಖ್ಯೆಯ ದರ್ಭೆಗಳಿಂದ ಕೂಡಿದಂತಹ ಕರ್ಮ. ಎಲ್ಲಿ ಬೆಸ ಸಂಖ್ಯೆ ಬಂತು ಅದೆಲ್ಲ ಅಶುಭ, ಎಲ್ಲಿ ಎಡಕ್ಕೆ ಬಂತು ಎಡಕ್ಕೆ ಮಾಡ್ಕೊಳ್ಳಿ ಬಂತು ಅಂತಾದರೆ ಅದು ಅಶುಭ, ಎಳ್ಳು ಎಲ್ಲಿ ಬಂದರೂ ಕೂಡ ಅದು ಅಶುಭ. ಹೀಗೆಲ್ಲ ದರ್ಭೆಯೂ ಕೂಡ ಕೆಲವರಿಗೆ ಅಶುಭ, ಹೀಗೆ ಅಶುಭಗಳೇ ಇರುವಂಥದ್ದು ಅಲ್ಲಿ. ಆಮೇಲೆ ಅಲ್ಲಿ 3 ಪಿಂಡಗಳು ನಡೀತಾವೆ, ಅದರಿಂದ ಪಿಂಡ ಅನ್ನೋದು ಅಶುಭ. ಹೀಗೆಲ್ಲ ಕೆಟ್ಟ ಕೆಟ್ಟ ಭಾವನೆಗಳು ಮನುಷ್ಯನಿಗೆ ಅಲ್ಲಲ್ಲಿ ಬಂದಿರ್ತದೆ. ಅದು ಅಶುಭ ಅಲ್ಲ ಅನ್ನುವ ಭಾವವನ್ನು ನಾವು ಮೊದಲು ಮನಸ್ಸಿನಲ್ಲಿ ರೂಢಿಸಿಕೊಳ್ಳಬೇಕಾಗ್ತದೆ. ಪಿತೃಕರ್ಮಗಳು ಕೂಡ ಈ ಹರಿವಂಶ ಪುರಾಣದಲ್ಲಿ ಒಂದು ಮಾತು ಬರ್ತದೆ, ದೇವಕಾರ್ಯಾದಪಿ ಮುನೇ ಪಿತೃಕಾರ್ಯಂ ವಿಶಿಷ್ಯತೆ. ದೇವಕಾರ್ಯ, ಹೇ ಮುನಿಯೇ, ದೇವಕಾರ್ಯಕ್ಕಿಂತಲೂ ಪಿತೃಕಾರ್ಯ ದೊಡ್ಡದಪ್ಪ. ಯಾಕೆ ದೇವಕಾರ್ಯಕ್ಕಿಂತ ಪಿತೃಕಾರ್ಯ ದೊಡ್ಡದು? ಯಾಕಂದರೆ ಪಿತೃಕಾರ್ಯವನ್ನು ಯಾವ ವ್ಯಕ್ತಿ ನಡೆಸಿರುವುದಿಲ್ಲವೋ ಅಥವಾ ನಡೆಸುವುದಿಲ್ಲವೋ ಅಂತಹ ವ್ಯಕ್ತಿ ದೇವಕಾರ್ಯದಲ್ಲೂ ಅಶುಚಿಯಾಗಿ ಬಿಡ್ತಾನೆ, ಆತ ದೇವಕಾರ್ಯಕ್ಕೆ ಅನರ್ಹನಾಗ್ತಾನೆ. ಹಾಗಾದರೆ ದೇವಕಾರ್ಯದಲ್ಲಿ ಅರ್ಹತೆಯನ್ನು ಪಡೆಯಬೇಕಾದರೆ ಆತ ಪಿತೃಕಾರ್ಯವನ್ನು ನಡೆಸಿರತಕ್ಕದ್ದು. ಆದ್ದರಿಂದ ದೇವಕಾರ್ಯಕ್ಕಿಂತ ಪಿತೃಕಾರ್ಯ ಶ್ರೇಷ್ಠವಾದದ್ದು. ಅದು ಬಿಟ್ಟು ದೇವತೆಗಳಿಗಿಂತ ಪಿತೃದೇವತೆಗಳು ಶ್ರೇಷ್ಠರು ಅನ್ನೋ ಅಭಿಪ್ರಾಯದಲ್ಲಿ ದೇವಕಾರ್ಯಕ್ಕಿಂತ ಪಿತೃಕಾರ್ಯ ಶ್ರೇಷ್ಠ ಅಂತ ಕರೆಯುವುದಲ್ಲ. ದೇವಕಾರ್ಯವನ್ನು ಒಂದು ಅನಂತನ ಚತುರ್ದಶಿಯ ದಿವಸ ಆತ ಅನಂತನ ವ್ರತವನ್ನು ನಡೆಸಬೇಕಾದರೆ, ಏಕಾದಶ್ಯಾದಿ ವ್ರತಾನುಷ್ಠಾನದ ಜೊತೆಗೆ ಆತ ಸಹಸ್ರ ಸಂಖ್ಯೆಯ ಗಾಯತ್ರಿ ಜಪ, ಪವಮಾನ ಸೂಕ್ತ ಪಾರಾಯಣ ಇತ್ಯಾದಿ ಸತ್ಕರ್ಮಾನುಷ್ಠಾನಗಳನ್ನು ತಾನು ನಡೆಸಬೇಕು ಅಂತಾದರೆ, ಆ ನಡೆಸಿದ ಕರ್ಮ ಅವನಿಗೆ ಫಲ ಕೊಡಬೇಕಾದರೆ ಅದರ ಹಿನ್ನೆಲೆಯಲ್ಲಿ ಆತ ಸರಿಯಾದ ರೀತಿಯಲ್ಲಿ ಪಿತೃಕರ್ಮಗಳನ್ನು ನಡೆಸಿಕೊಂಡು ಬಂದಿರತಕ್ಕದ್ದು. ಈ ನಿಟ್ಟಿನಿಂದ ಪಿತೃಕಾರ್ಯ ಎಂಬುದು ಮನುಷ್ಯನ ಅರ್ಹತೆಯನ್ನು, ದೇವಕಾರ್ಯದಲ್ಲಿ ಯೋಗ್ಯತೆಯನ್ನು ತಂದುಕೊಡ್ತಕ್ಕಂಥದ್ದು ಅನ್ನುವ ಕಾರಣದಿಂದಲೂ ಅದು ಶ್ರೇಷ್ಠವಾದದ್ದು. ಅದು ಅವಶ್ಯ ಕರ್ತವ್ಯ ಅನ್ನುವ ಅರ್ಥದಲ್ಲಿ ಅದು ಶ್ರೇಷ್ಠವಾಗಿದೆ. ಈ ನಿಟ್ಟಿನಿಂದ ಪಿತೃಕಾರ್ಯ ಅನ್ನುವುದು ಹೇಗೆ ಶ್ರೇಷ್ಠ ಅನ್ನುವುದನ್ನು ನೋಡುವುದಕ್ಕೋಸ್ಕರ ನಮ್ಮ ಉಪನ್ಯಾಸ. ಇದರಲ್ಲಿ ನಾನು ಹರಿವಂಶ ಪುರಾಣವನ್ನು ಆರಿಸಿಕೊಂಡಿದ್ದೇನೆ. ಸಾಮಾನ್ಯವಾಗಿ ಪಿತೃಪಕ್ಷ ಬಂದ ಕೂಡಲೇ ಒಂದು ಗರುಡ ಪುರಾಣದ ಉಪನ್ಯಾಸವನ್ನು ಕೇಳುವುದರಲ್ಲಿ ಹೆಚ್ಚು ಜನರಿಗೆ ಆಸಕ್ತಿ ಇರ್ತದೆ, ಕೆಲವರಿಗೆ ಅಷ್ಟೇ ಅನಾಸಕ್ತಿಯೂ ಇರ್ತದೆ. ಯಾಕಂದರೆ ಗರುಡ ಪುರಾಣದ ಉಪನ್ಯಾಸ ಕೇಳಲಿಕ್ಕೆ ಸ್ವಲ್ಪ ಎದೆ ಗಟ್ಟಿ ಇರಬೇಕಾಗ್ತದೆ, ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿಕೊಂಡು ಬಂದು ಗರುಡ ಪುರಾಣದ ಉಪನ್ಯಾಸ ಕೇಳಬೇಕಾಗ್ತದೆ. ಕಾರಣ ಏನು ಅಂದರೆ, ಗರುಡ ಪುರಾಣದ ಉಪನ್ಯಾಸ ಅಂದರೆ ಅದರಲ್ಲಿ ಕೇವಲ ಪಿತೃಲೋಕದ ಯಾತನೆ ಇತ್ಯಾದಿಗಳು ಮಾತ್ರ ಇರುವುದಲ್ಲ, ಅಲ್ಲಿ ಪಾಪಕರ್ಮ ಮತ್ತು ಪಾಪಕರ್ಮಕ್ಕೆ ಫಲ ಎರಡರ ನಿರೂಪಣೆ ಇರ್ತದೆ. ಆ ಪಾಪಕರ್ಮಗಳನ್ನು ಒಂದೊಂದನ್ನು ಉಪನ್ಯಾಸಕಾರರು ಹೇಳ್ತಾ ಇದ್ದಾಗ ಇವನಿಗೆ ತನ್ನನ್ನೇ ಹೇಳ್ತಾ ಇದ್ದಾರೆ ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ. ಹೀಗಾಗಿ ಈ ರೀತಿ ಮಾಡಿ ತೂತಾದರೆ ಇಂಥದ್ದು ಆಗ್ತದೆ ಅಂತ ಕೇಳಿದಾಗ ಇವನಿಗೆ ಸ್ವಲ್ಪ ಎದೆ ಒಡೆಯುವುದಕ್ಕೆ ಶುರು ಆಗ್ತದೆ. ಹಾಗೆಲ್ಲ ಆಗ್ತದ, ಅಥವಾ ಇವರು ಸುಳ್ಳು ಹೇಳುವುದೋ ಏನೋ, ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹೀಗೆಲ್ಲ ಅನಿಸಿಕೊಂಡು ಸ್ವಲ್ಪ ನಾಸ್ತಿಕ್ಯದ ಕಡೆಗೆ, ಆಸ್ತಿಕ್ಯದವರು ಸ್ವಲ್ಪ ಎದೆಯನ್ನು ಗಟ್ಟಿ ಮಾಡಿಕೊಳ್ಳುವುದರ ಕಡೆಗೆ ಪ್ರಯತ್ನ ಪಡ್ತಾರೆ. ಗರುಡ ಪುರಾಣ ಅನ್ನೋದು ಅನೇಕ ಮನುಷ್ಯನ ಪಾಪ ಮತ್ತು ಪಾಪಕ್ಕೆ ಸಂಬಂಧಪಟ್ಟಂತಹ ದೋಷ, ಅದರ ಶುದ್ಧೀಕರಣ ಇದನ್ನೆಲ್ಲ ಹೇಳಿ ಕೊನೆಗೆ ಆತ್ಮಚಿಂತನೆಯ ಕಡೆಗೆ ನಮ್ಮನ್ನು ಕಳುಹಿಸುವ ಕೆಲಸವನ್ನು ಮಾಡ್ತದೆ. ಗರುಡ ಪುರಾಣದ ಒಟ್ಟು ಸಾರ ಇಷ್ಟೇ ಇರೋದು. ಯಮಮಾರ್ಗ ನಿರೂಪಣೆ, ಯಮಸ್ವರೂಪ, ಚಿತ್ರಗುಪ್ತನ ಸ್ವರೂಪ ಇದನ್ನೆಲ್ಲ ನಿರೂಪಿಸುವುದಕ್ಕಿಂತ ಮುಖ್ಯವಾಗಿ ಗರುಡ ಪುರಾಣ ಮಾಡುವ ಕೆಲಸ ಏನು ಅಂದರೆ, ಮನುಷ್ಯ ಮಾಡುವ ಅನರ್ಥಗಳಿಗೆ ಎಷ್ಟು ಕ್ಲೇಶ ಇದೆ, ನರಕಾದ್ಯನರ್ಥ, ಆ ನರಕದ ಸ್ಥಿತಿ ಹೇಗಿದೆ ಇದನ್ನು ವರ್ಣನೆ ಮಾಡ್ತಾ ಮನುಷ್ಯನಿಂದ ಪಾಪವನ್ನು ದೂರ ಇಡುವುದರ ಜೊತೆಗೆ ಆತ ಆತ್ಮಚಿಂತನೆಯಲ್ಲಿ ಸಾಗುವುದಕ್ಕೆ ಬೇಕಾದ ಅನೇಕ ವಿಷಯಗಳನ್ನು ಗಾರುಡ ನಮಗೆ ನಿರೂಪಣೆ ಮಾಡ್ತದೆ. ಆದರೆ ಪಿತೃಗಳ ಸ್ವರೂಪವನ್ನು ಪೂರ್ತಿಯಾಗಿ ಗರುಡ ಪುರಾಣ ಹೇಳುವುದಿಲ್ಲ. ಆ ನಿಟ್ಟಿನಿಂದ ನಾವು ಪಿತೃಗಳ ಸ್ವರೂಪವನ್ನು ಅರ್ಥೈಸಿಕೊಳ್ಳುವಂಥದ್ದು ಅನ್ನುವುದು ಕೂಡ
ಈ ಭಾದ್ರಪದ ಮಾಸದಲ್ಲಿ ಅನುಸಂಧಾನಕ್ಕೆ ವಿಶೇಷ ಫಲವನ್ನು ಕೊಡತಕ್ಕಂಥದ್ದು. ಆ ನಿಟ್ಟಿನಿಂದ ಪಿತೃಸ್ವರೂಪದ ಚಿಂತನೆಗೋಸ್ಕರ ನಾನು ಹರಿವಂಶ ಪುರಾಣದ ಪಿತೃಕಲ್ಪ ಅನ್ನುವ ಪ್ರಕ್ರಿಯೆಯನ್ನು ಇಲ್ಲಿ ಉಪನ್ಯಾಸ ಮಾಡುವುದಕ್ಕೆ ಆರಿಸಿಕೊಂಡಿದ್ದೇನೆ. ಪಿತೃಕಲ್ಪ ಅನ್ನುವ ಭಾಗ, ಕಲ್ಪ ಅನ್ನುವ ಶಬ್ದವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಒಂದು ಸತ್ಯನಾರಾಯಣ ಪೂಜೆ ಮಾಡುವುದಾದರೂ ಅದರಲ್ಲಿ ಕಲ್ಪೋಕ್ತ ಪೂಜಾ ಅಂತ ಇರ್ತದೆ. ಯಾವುದೇ ಪೂಜೆ, ಅನಂತ ಪದ್ಮನಾಭನ ವ್ರತ ಮಾಡುವುದಾದರೆ ಅದರಲ್ಲಿ 3 ಕಲ್ಪೋಕ್ತ ಪೂಜೆಗಳಿರ್ತವೆ. ಪ್ರಾರಂಭದಲ್ಲಿ ಯಮುನಾ ಕಲ್ಪೋಕ್ತ ಪೂಜಾ, ಆಮೇಲೆ ಅನಂತ ಅಥವಾ ಶೇಷನಿಗೆ ಕಲ್ಪೋಕ್ತ ಪೂಜೆ, ಆಮೇಲೆ ಪದ್ಮನಾಭನಿಗೆ ಕಲ್ಪೋಕ್ತ ಪೂಜೆ ಅಂತ ಹೀಗೆ ಯಮುನೆಯಲ್ಲಿ ಶೇಷ, ಶೇಷನಲ್ಲಿ ಪದ್ಮನಾಭ ಪವಡಿಸಿದ್ದಾನೆ ಅಂತ ಚಿಂತನೆ ಮಾಡಿಕೊಂಡು 3 ಕಲ್ಪೋಕ್ತಗಳನ್ನು ಹೊಂದಿರತಕ್ಕಂತಹ ಪೂಜಾ ವಿಧಾನ ಅಲ್ಲಿದೆ. ಕಲ್ಪ ಅನ್ನುವುದು ಒಂದು ಗ್ರಂಥ. ಕಲ್ಪೋಕ್ತ ಅಂದರೆ ಕಲ್ಪಗ್ರಂಥದಲ್ಲಿ ಹೇಳಿರುವಂಥದ್ದು ಅಂತ ಅರ್ಥ. ಕಲ್ಪೋಕ್ತವಾದ ಪೂಜಾ ಅಂದರೆ ಕಲ್ಪಗ್ರಂಥದಲ್ಲಿ ಹೇಳಿದ ರೀತಿಯಲ್ಲಿ ನಡೆಸತಕ್ಕಂತಹ ಪೂಜಾ ಅಂತ ಆ ಶಬ್ದಕ್ಕೆ ಅರ್ಥ. ವೇದಾಂಗಗಳು ಒಟ್ಟು 6. ಆ ಷಡಂಗಗಳಲ್ಲಿ 6ನೆಯದ್ದಕ್ಕೆ ಕಲ್ಪ ಅಂತ ಹೆಸರು. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ ಎಂಬುದಾಗಿ ವೇದಾಂಗಗಳು 6 ಇದ್ದಾವೆ. 6ನೆಯ ಕಲ್ಪ ಅನ್ನುವುದು 4 ವಿಧ ಇದೆ. ಕಲ್ಪಸೂತ್ರಗಳು ಅಂತ ಅದನ್ನು ಕರೀತಾರೆ. 4 ಸೂತ್ರಗಳು. ಒಂದು ಧರ್ಮಸೂತ್ರಗಳು, ಅಂದರೆ ಮನುಷ್ಯ ಹೇಗೆ ಬಾಳಿ ಬದುಕಬೇಕು ಅಂತ ನಿರೂಪಿಸುವ ಧರ್ಮಸೂತ್ರ. ಮತ್ತೊಂದು ಗೃಹ್ಯ ಸೂತ್ರಗಳು. ಗೃಹ್ಯ ಸೂತ್ರ ಅಂದರೆ ಮನುಷ್ಯನ ಹುಟ್ಟಿನಿಂದ ಪ್ರಾರಂಭಿಸಿ ಆತನ ಮರಣದ ತನಕ ವಿಧಾನಗಳನ್ನು, ಗರ್ಭಾಧಾನ, ಪುಂಸವನ ಮೊದಲಾದ ವಿಧಾನಗಳನ್ನೆಲ್ಲ ನಿರೂಪಣೆ ಮಾಡತಕ್ಕಂತಹ ಸೂತ್ರಗಳಿಗೆ ಗೃಹ್ಯ ಸೂತ್ರಗಳು. ಇದು ಕೂಡ ಕಲ್ಪಸೂತ್ರವೇ. ಒಂದು ಧರ್ಮಸೂತ್ರ, ಮತ್ತೊಂದು ಗೃಹ್ಯ ಸೂತ್ರ. ಆತನಿಗೆ ವಿವಾಹವಾದ ಮೇಲೆ ಆತ ಅಗ್ನಿಹೋತ್ರವನ್ನು ಪ್ರಾರಂಭಿಸಿಕೊಂಡು ಆ ಅಗ್ನಿಹೋತ್ರದಲ್ಲಿ ಸೋಮಯಾಗ, ಪಶುಯಾಗ ಮೊದಲಾದ ವಿಧಾನಗಳನ್ನು ಅನುಸರಿಸುವುದಕ್ಕೆ, ಅಗ್ನಿಹೋತ್ರದಲ್ಲಿ ನಾನಾ ರೀತಿಯ ವಾಜಪೇಯ, ಅಗ್ನಿಷ್ಠೋಮ, ಅತ್ಯಗ್ನಿಷ್ಠೋಮ ಮೊದಲಾದ ವಿಧಾನಗಳನ್ನು ನಡೆಸುವುದಕ್ಕೆ ಬೇಕಾದ ಶ್ರೌತಯಾಗಗಳನ್ನು ನಿರೂಪಿಸುವ ಸೂತ್ರಗಳಿಗೆ ಶ್ರೌತ ಸೂತ್ರಗಳು ಅಂತ ಹೆಸರು. ಹೀಗೆ ಧರ್ಮಸೂತ್ರ, ಗೃಹ್ಯ ಸೂತ್ರ, ಶ್ರೌತ ಸೂತ್ರ, ಕೊನೆಯದ್ದಾಗಿ ಶುಲ್ಬ ಸೂತ್ರ ಅಂತ.